ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಒಳ್ಳೆಯ ಆಹಾರ, ವ್ಯಾಯಾಮದ ಜೊತೆಯೇ ಸಾಕಷ್ಟು ವಿಶ್ರಾಮವೂ ಅಗತ್ಯ. ಕೆಲಸದಲ್ಲಿ ವ್ಯಸ್ತವಾಗಿರುವುದು ಒಳ್ಳೆಯದೇ. ಅದೇ ಸಮಯ ದೇಹಕ್ಕೆ, ಮನಸ್ಸಿಗೆ ಮತ್ತು ಆತ್ಮಕ್ಕೆ ಬೇಕಾದ ವಿಶ್ರಾಂತಿ ಇದ್ದಾಗ ನಿನ್ನ ಜೀವನದಲ್ಲಿ ಅದರ ಪ್ರಭಾವವಿರುತ್ತದೆ. ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸುವುದು ನಿನ್ನ ಆದ್ಯತೆಯಾಗಿರಲಿ. ಸಂಪೂರ್ಣವಾಗಿ ಅನುಭವಿಸುವುದೆಂದರೆ ಸಂತೋಷ, ಕೃತಜ್ಞತೆ, ಪ್ರೀತಿ, ಕರುಣೆ, ತೃಪ್ತಿ, ಸೇವೆ, ಪ್ರಾಮಾಣಿಕತೆ ತುಂಬಿರುವ ಜೀವನ. ಎಂತಹ ವ್ಯಕ್ತಿಗೂ ದೇವರ ಅನುಗ್ರಹದ ಅಗತ್ಯವಿರುತ್ತದೆ. ಅನುಗ್ರಹವನ್ನು ಪಡೆದ ಮೇಲೆ ಮಾಡುವ ಕಾರ್ಯವೇ ಕರ್ಮ. ಆಶೀರ್ವಾದಗಳನ್ನು ಒಬ್ಬ ವ್ಯಕ್ತಿ ಹೇಗೆ ಉಪಯೋಗಿಸುತ್ತಾನೋ, ಹೇಗೆ ವರ್ತಿಸುತ್ತಾನೋ, ಅವನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಯಾವುದೋ ಒಂದು ಸಮಯದಲ್ಲಿ ಮಾಡಿದ ಪುಣ್ಯದಿಂದ ಒಂದು ಒಳ್ಳೆಯ ಜೀವನವನ್ನು ಪಡೆದಿದ್ದರೆ ನಾಳೆಯ ಜೀವನ ಉತ್ತಮವಾಗಿರಲು ಇಂದು ನಮ್ರತೆಯನ್ನು ಪಾಲಿಸಬೇಕು. ಈ ಸತ್ಯವನ್ನು ಅರಿತು ನೀನು ನನ್ನ ಮಾರ್ಗದಲ್ಲಿ ನಡೆಯುತ್ತಲಿರು. ಈ ಸತ್ಯವನ್ನು ಅರಿಯದವರನ್ನು ನನ್ನಲ್ಲಿ ಒಪ್ಪಿಸು, ನೆಮ್ಮದಿಯಾಗಿರು. ನನ್ನ ಮಗುವೆ, ನಿನ್ನ ಕಷ್ಟಗಳು ತಾತ್ಕಾಲಿಕವಷ್ಟೇ. ಎಲ್ಲ ಸರಿಯಾಗುತ್ತದೆ. ಕಷ್ಟಗಳು ಮಾಯವಾಗುತ್ತವೆ. ನಂಬಿಕೆ ಒಂದೇ ದಾರಿ. ನನ್ನ ಕೈ ಹಿಡಿದುಕೋ, ಶಾಂತಿಯನ್ನು ಅನುಭವಿಸು. ಅದೇ ನಿನಗೆ ಪರಿಹಾರ. ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.